ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರಿಗೆ ಆರೋಪ ಸಾಬೀತು ಮಾಡಿದರೆ ರಾಜಕೀಯ ನಿವೃತ್ತಿ ಪಡಿತೇನೆ ಎಂದು ಸುಧಾಕರ್ ಸವಾಲ್ ಹಾಕಿದ್ದಾರೆ. ಯಾವ ಬೆಲೆ ತೆತ್ತಾದರೂ ಬೆಂಗಳೂರಿಗೆ 6 ಟಿಎಂಸಿ ನೀರು ತರ್ತೇವೆ ಅಂತ ಡಿಕೆ ಹೇಳಿದ್ಯಾಕೆ? ಈ ಸುದ್ದಿಯನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ನಲ್ಲಿ. ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ಚುನಾವಣೆಯಲ್ಲಿ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೇಲುಗೈ ಸಾಧಿಸಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ಗೆಲುವು ಸಾಧಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪಿಎಲ್ಡಿ ಬ್ಯಾಂಕ್ ಮುಂದೆ ಬೆಂಬಲಿಗರ ಜೊತೆ ಸುಧಾಕರ್ ಸಂಭ್ರಮಾಚರಣೆ ಆಚರಿಸಿದ್ರು. ಜೊತೆಗೆ ಪಿಪಿಎಚ್ಎಸ್ ಶಾಲೆಯಿಂದ ಮೆರವಣಿಗೆ ಮಾಡಲಾಯಿತು. ಕೋವಿಡ್ ಹಗರಣದ ಆರೋಪ ಸಾಬೀತು ಮಾಡಿದ್ರೆ ರಾಜಕೀಯ ನಿವೃತ್ತಿ ಪಡೆಯುತ್ತೇನೆ ಅಂತ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸವಾಲು ಹಾಕಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ಹಗರಣದ ದಾಖಲೆಗಳನ್ನ ನ್ಯಾಯಮೂರ್ತಿ ಜಾನ್ ಮೈಕಲ್ ಡಿ ಕುನ್ನಾರಿಗೆ ಕೊಡಿ, ನನ್ನ ವಿರುದ್ಧ ಲೋಕಾಯುಕ್ತ ಜಾರಿ ನಿರ್ದೇಶನಾಲಯಕ್ಕೆ ದೂರು ಕೊಡಿ, ಇನ್ನು 6 ತಿಂಗಳೊಳಗೆ ಆರೋಪ ಸಾಬೀತು ಮಾಡಿ ಅಂತ ಸಂದೀಪ್ ರೆಡ್ಡಿಗೆ ಸವಾಲು ಹಾಕಿದ್ದಾರೆ. ನಾನು ನಿಮ್ಮ ಪರವಾಗಿ ಅವ್ರ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ತಕ್ಷಣ ಮೈಕಲ್ ಕುನ್ನಾ ಅವರಿಗೆ ನೀವು ಹೋಗಬೇಕು, ಲೋಕಾಯುಕ್ತಕ್ಕೆ ಹೋಗಬೇಕು, ಮತ್ತು ಹಣದ ಟ್ರಾನ್ಸ್ಫರ್ ಅಂದರೆ ಇದು ಇಡಿಗೆ ಬರುತ್ತೆ, ಇಡಿಗೆ ಹೋಗಬೇಕು. ನನ್ನ ಮೇಲೆ ನೀವು ಕಂಪ್ಲೇಂಟ್ ಕೊಡಬೇಕು. ನಾನು ನಿಮಗೆ ಅಷ್ಟು ಮಾತ್ರ ನಿಮಗೆ ಮನವಿ ಮಾಡ್ತೀನಿ. 6 ತಿಂಗಳಲ್ಲಿ ನೀವು ಇದನ್ನು ಸಾಬೀತು ಮಾಡಬೇಕು. ಮಾಡದೇ ಇದ್ದರೆ ಜನರ ಮುಂದೆ ಬಂದು ಬೇಷರತ್ತಾಗಿ ಕ್ಷಮೆಯನ್ನು ಕೋರಿ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪರನ್ನ ಶಾಸಕ ಎಸ್ಟಿ ಸೋಮಶೇಖರ್ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ ಯಡಿಯೂರಪ್ಪರನ್ನ ಭೇಟಿ ಮಾಡಿದ ಎಸ್ಟಿಎಸ್ ತಮ್ಮ ಪುತ್ರನ ವಿವಾಹದ ಆಮಂತ್ರಣ ನೀಡಿದ್ರು. ಬೆಂಗಳೂರು ನಗರದಲ್ಲಿ ಉದ್ಯಮಗಳಿಗೆ ನೀರಿನ ಅಗತ್ಯವಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಇನ್ವೆಸ್ಟ್ ಕರ್ನಾಟಕ ಸಮಾವೇಶದಲ್ಲಿ ಮಾತನಾಡಿದ ಅವರು, ಕಾವೇರಿ ನದಿಯಿಂದ ಬೆಂಗಳೂರಿಗೆ ಇನ್ನೂ 6 ಟಿಎಂಸಿ ನೀರು ತರ್ತೇವೆ. ಜಲಸಂಪನ್ಮೂಲ ಇಲಾಖೆ ನನ್ನ ಬಳಿಯೇ ಇದೆ. ಯಾವ ಬೆಲೆ ತೆತ್ತಾದ್ರೂ 6 ಟಿಎಂಸಿ ನೀರು ತರಲಾಗುವುದು ಅಂತ ಹೇಳಿದ್ದಾರೆ. ಕ್ವೀನ್ ಸಿಟಿಯಲ್ಲಿ ಕೆಎಲ್ಇ ಸೊಸೈಟಿ 1,000 ಕೋಟಿ ಹೂಡಿಕೆಯಾಗಿದೆ. ಆರೋಗ್ಯ ಸೇವೆಗಳ ಕ್ಷೇತ್ರದಲ್ಲಿ ಅಗತ್ಯವಿರುವ ಶಿಕ್ಷಣ, ಸಂಶೋಧನೆಗಳಿಗೆ 5 ವರ್ಷಗಳಲ್ಲಿ ಕ್ವೀನ್ ಸಿಟಿಯಲ್ಲಿ 1,000 ಕೋಟಿ ಹೂಡಿಕೆ ಮಾಡಲಾಗಿದೆ. ಇದರಿಂದ 1,500 ಉದ್ಯೋಗಗಳು ಸೃಷ್ಟಿಯಾಗಲಿದ್ದು, ಇದು ಕ್ವೀನ್ ಸಿಟಿಗೆ ಘೋಷಣೆಯಾದ ಪ್ರಪ್ರಥಮ ಹೂಡಿಕೆಯಾಗಿದೆ ಅಂತ ಕೈಗಾರಿಕೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಸೆಲ್ವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯುತ್ತಿರುವ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ಇವತ್ತು ಸಂಪನ್ನವಾಗಲಿದೆ. ಹೀಗಾಗಿ ಜಿಮ್ ವೀಕ್ಷಣೆಗೆ ಸಾರ್ವಜನಿಕರಿಗೆ ಮುಕ್ತ ಪ್ರವೇಶ ನೀಡಲಾಗಿದೆ. ಜನರು ಉಚಿತವಾಗಿ ವಸ್ತು ಪ್ರದರ್ಶನಕ್ಕೆ ಭೇಟಿ ನೀಡಬಹುದು ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಬೆಂಗಳೂರಿನ ಯಲಹಂಕದಲ್ಲಿ ಏರೋ ಇಂಡಿಯಾ ಶೋ ಮೋಡಿ ಮಾಡ್ತಿದೆ. 5ನೇ ದಿನವಾದ ಇಂದು ಏರ್ ಶೋಗೆ ತೆರೆ ಬೀಳಲಿದೆ. ಬೆಳಿಗ್ಗೆ 9:30ರಿಂದ 12 ಗಂಟೆವರೆಗೆ, ಮಧ್ಯಾಹ್ನ 2:30ರಿಂದ ಸಂಜೆ 5 ಗಂಟೆವರೆಗೆ 2 ಸೆಷನ್ನಲ್ಲಿ ಏರ್ ಶೋ ನಡೆಯಲಿದೆ. ನಿನ್ನೆ ಮತ್ತು ಇಂದು 1,000, 2,500ಕ್ಕೆ ಟಿಕೆಟ್ ಪಡೆದವರು ಸಂಪೂರ್ಣ ಏರೋ ಇಂಡಿಯಾ ವೀಕ್ಷಣೆಗೆ ಅವಕಾಶ ಇರಲಿದೆ. ಹೀಗಾಗಿ ಇಂದು ಕೂಡ ಲಕ್ಷಾಂತರ ಮಂದಿ ಏರ್ ಶೋಗೆ ಭೇಟಿ ನೀಡುವ ನಿರೀಕ್ಷೆ ಇದೆ. ಏರ್ಬೇಸ್ ಅಂಗಳದಲ್ಲಿರೋ ಎಕ್ಸಿಬಿಷನ್ ಸೆಂಟರ್ ಕೂಡ ಎಲ್ಲರ ಗಮನ ಸೆಳೆಯುತ್ತಿದೆ. ಇದಕ್ಕೆ ಪ್ರತ್ಯೇಕ ಟಿಕೆಟ್ ಪಡೆದವರಿಗೆ ಮಾತ್ರ ಪ್ರವೇಶ ಇರಲಿದೆ. ಇನ್ನು ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಅಭ್ಯಾಸ್ ಹೆಸರಿನ ಮಿನಿ ಮಿಸೈಲ್ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು. ಮೇಕ್ ಇನ್ ಇಂಡಿಯಾ ನಿರ್ಮಾಣದ ಅಭ್ಯಾಸ್ ಉಡಾವಣೆ ಆಗ್ತಿದ್ದಂತೆ ಗಾತ್ರ ಹಿಗ್ಗಿಸಿ 100 ಕಿಲೋಮೀಟರ್ ದೂರದ ಟಾರ್ಗೆಟ್ ಹೊಡೆದುರುಳಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಒಂದು ಟಾರ್ಗೆಟ್ ಅನ್ನ ಉಡಾಯಿಸೋಕೆ ಅಂದ್ರೆ ಅಲ್ಲಿ ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಿ ಅದರ ಮೇಲೆ ಪ್ರಯೋಗವನ್ನ ಮಾಡೋದಕ್ಕೆ ಈ ಒಂದು ಪುಟಾಣಿ ಮಷೀನ್ ಅನ್ನ ಬಳಸ್ತಾರೆ. ಅಂದ್ರೆ ಇದು ಪವರ್ಫುಲ್ ಆಗಿ ಕೆಲಸ ಮಾಡೋ ಜೊತೆಗೆ ಶತ್ರುಪಡೆಗೆ ನಡುಕ ಹುಟ್ಟಿಸುವಂತ ಕೆಲಸವನ್ನ ಕೂಡ ಮಾಡುತ್ತೆ.